ಸಂಜೆ 6:45 7 ಗಂಟೆ ಸಮಯದಲ್ಲಿ ಆಳೂರಲ್ಲಿ ಒಬ್ಬ 24 ವಯಸ್ಸು ಹುಡುಗಿ ಮೇಲೆ ಮೊಹತ್ ಎಂಬವರು ಹಲ್ಲೆ ಮಾಡಿದಾರಂತ ನನಗೊಂದು ಕೇಸನ್ನು ದಾಖಲಾಗಿತ್ತು. ಈ ಕೇಸ್ ಹಿನ್ನೆಲೆ ಏನಂತಂದರೆ ಮೋಹಿತ್ ಮತ್ತು ಈ ಹುಡುಗಿ ಒಂದೇ ಊರು ಸೇರಿರೋರು, ಆಳೂರು ತಾಲೂಕು ಸೇರಿರೋರು, ಅಕ್ಕಪಕ್ಕ ಮನೆಯವರು. ಅವರು ಸುಮಾರು ವರ್ಷದಿಂದ ಅವರು ಇದ್ದು ಗೊತ್ತಾಗಿದೆ ಮತ್ತು ಪ್ರೀತಿನೂ ಮಾಡಿಸಿದ್ದಾರೆ. ಇದು ವಿಷಯವಾಗಿ ಒಂದು 2 ದಿನ ಹಿಂದೆ ಅವರು ನೆಂಟರು ಎಲ್ಲರೂ ಸೇರಿಕೊಂಡು ಕೂತ್ಕೊಂಡು ಅಂತ ಮಾತಾಡಿದ್ದಾರೆ. ಆವಾಗ ಮದುವೆಗೆ ಇಷ್ಟಪಟ್ಟಿಲ್ಲ ಮತ್ತು ಅವರು ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ ಅಂತ ಹುಡುಗಿನ ವ್ಯಕ್ತಪಡಿಸಿದ್ದಾರೆ. ಅದಾದ ಮೇಲೆ ಮಾತುಕತೆ ಆಗಿತ್ತು. ಇದಾಗಿ ಒಂದು 2 ದಿನ ಆದರೂ ಮಾರನೇ ದಿನ ಸುಮಾರು ಸಾಯಂಕಾಲ 6:45 ಟೈಮಲ್ಲಿ ಮೋಹಿತ್ ಅವರು ಈ ಹುಡುಗಿ ಕಾರಲ್ಲಿ ಕೂತ್ಕೊಳ್ಳುವಾಗ ಅವ್ರ ಮೇಲೆ ಹಲ್ಲೆ ಮಾಡುವ ಆ ಹುಡುಗಿ ಮೇಲೆ ಹಲ್ಲೆ ಆಗಿದೆ. ಇದರಾದ ಮೇಲೆ ಆ ಹುಡುಗಿಗೆ ಕೈಯಲ್ಲಿ ಜಾಸ್ತಿ ಏಟಾಗಿದೆ ಮತ್ತು ತಲೆ ಮತ್ತು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಏಟಾಗಿದೆ. ಇದರಿಂದ ಅವರು ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಹುಡುಗಿ ಚೆನ್ನಾಗಿದ್ದಾರೆ, ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ ಅಂತ ಡಾಕ್ಟರ್ ಅವರು ಇದನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮೆಡಿಕಲ್ ಟ್ರೀಟ್ಮೆಂಟ್ ಆದಮೇಲೆ ಒಪಿನಿಯನ್ ಹೇಳಿದ್ದಾರೆ. ಈಗ ಯಾರು ಮೋಹಿತ್ ಅಂತ ಅಕ್ಯೂಸ್ತಿದ್ದಾರೆ ಅವ್ರನ್ನೂ ದಸ್ತಗಿರಿ ಮಾಡಿಗೆ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ. ಅವರು ಆ ಹುಡುಗಿ ಬಂದು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಇಲ್ಲಿ BCom ಓದಿಬಿಟ್ಟು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ಈ ವಿಷಯ ಮನೆಯಲ್ಲಿ ಗೊತ್ತಾದ ಮೇಲೆ ಕರೆದಿದ್ದಾರೆ, ಬ್ಯಾಂಗ್ಳೂರಲ್ಲಿ ಕರೆದು ಮಾತಾಡಿದ್ದಾರೆ. ಮಾತಾಡಿ ಮಾರನೇ ದಿನ ಲಾಯರ್ ಹತ್ರ ಹೋಗಿ ಮುಚ್ಚಳಿಕೆ ಬರೆಸಿ ಬೇಡ ಅಂತ ಹೇಳುವ ಸಮಯದಲ್ಲಿ ಹುಡುಗಿ ಮಾತ್ರ ಕೆಳಗಡೆ ಕೂತ್ಕೊಂಡು ಕಾರಲ್ಲಿ ಆ ಸಮಯದಲ್ಲಿ ಆ ಹುಡುಗ ಬಂದು ಸದ್ಯಕ್ಕೆ ಅದು ಗೊತ್ತಾಗಿದೆ. ನಾವು ತನಿಖೆ ಮುಂದುವರಿಸಿದ್ದೀವಿ. ಬಟ್ ಈಗ ಏನೋ ಒಂದು ಸ್ಟ್ರಾಂಗ್ ವೆಪನ್ ಅಂತ ಗೊತ್ತಾಗಿದೆ. ಅವ್ರು ಏನು ಏಟ್ ಆಗಿದೆ ಅದನ್ನು ಶಾರ್ಪ್ ವೆಪನ್ ಥರ ನಮ್ಗೆ ಗೊತ್ತಾಗಿದೆ. ಅಕ್ಯೂಸ್ಡ್ ಸಿಕ್ಕಾದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಏನು ವೆಪನ್ ಮಾಡಿದ್ದಾರೆ. ಅವರು ಸುಮಾರು ಪ್ರೀತಿ ಮಾಡಿದ್ದಾರೆ, ಸುಮಾರು ವರ್ಷಗಳು ಪ್ರೀತಿ ಮಾಡಿದ್ದಾರೆ. ಅದರಲ್ಲಿ ಮದುವೆ ಮಾಡ್ತೀನಿ ಅಂತ ಅವರಿಬ್ಬರು ಮಾತುಕತೆ ಆಗಿದೆ. ಆದರೆ ಇತ್ತೀಚೆಗೆ ಹುಡುಗಿ ಬೇಡ ಅಂತ ವ್ಯಕ್ತಪಡಿಸಿದ್ದಾರೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಮಾಡಿರಬಹುದು ಅಂತ ಅವ್ರ ಮನೆಯವ್ರನ್ನು ಮತ್ತು ತನಿಖೆಯನ್ನು ಕಂಡು